ಓಂ ನಮೋ ವೆಂಕಟೇಶಾಯ. ಎಲ್ಲರಿಗೂ ನಮಸ್ಕಾರ. ನಾಳೆನೇ ಪರಮ ಪವಿತ್ರವಾಗಿರ್ತಕ್ಕಂತಹ ನಿರ್ಜಲ ಏಕಾದಶಿ. ಇದನ್ನೇ ಭೀಮಸೇನ ಏಕಾದಶಿ ಎಂದು ಸಹ ಕರೆಯುತ್ತಾರೆ. ಒಂದು ವರ್ಷದಲ್ಲಿ 24 ಏಕಾದಶಿಗಳು ಬರುತ್ತವೆ. 24 ಏಕಾದಶಿಗಳನ್ನು ಯಾರಾದರೆ ಆಚರಣೆ ಮಾಡೋದಕ್ಕಾಗೋದಿಲ್ವೋ ಅವರು ಈ ಒಂದು ನಿರ್ಜಲ ಏಕಾದಶಿಯನ್ನು ಆಚರಣೆ ಮಾಡಿದರೆ ಸಾಕು, 24 ಏಕಾದಶಿ ವ್ರತಗಳನ್ನು ಮಾಡಿದಷ್ಟು ಫಲ ಸಿಗುತ್ತೆ ಅಂತ ಸಾಕ್ಷಾತ್ತು ಶ್ರೀಕೃಷ್ಣ ಪರಮಾತ್ಮನೇ ಭೀಮಸೇನನಿಗೆ ಹೇಳಿದ್ದಾನೆ. ಈ ಸುವರ್ಣ ಅವಕಾಶವನ್ನು ಎಲ್ಲರೂ ಸಹ ವಿನಿಯೋಗಿಸಿಕೊಳ್ಳಿ. ಯಾಕಂದರೆ ಮಂದರ ಪರ್ವತ ಅಷ್ಟು ಪಾಪಗಳು ನಾವು ಮಾಡಿದ್ರೂ ಸಹ ಈ ನಿರ್ಜಲ ಏಕಾದಶಿ ವ್ರತವನ್ನು ಮಾಡಿದರೆ ಆ ಪಾಪ ಫಲವೆಲ್ಲ ನಾಶವಾಗಿ ಲಕ್ಷ್ಮೀನಾರಾಯಣರ ಸಂಪೂರ್ಣ ಅನುಗ್ರಹ ಪ್ರಾಪ್ತಿಯಾಗತ್ತೆ ಅಂತ ವ್ಯಾಸ ಮಹರ್ಷಿಗಳೇ ತಿಳಿಸ್ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಮಹಿಳೆಯರು ರಜಸ್ವಲ ದೋಷ ಇದ್ದಾಗ ಕೆಲವು ವಸ್ತುಗಳನ್ನು ಮುಟ್ಟಬಾರದು ಅಂತ ಸಹ ನಮಗೆ ಹೇಳ್ತಾರೆ ಹಿರಿಯರು. ಮಂಗಳ ದ್ರವ್ಯಗಳು ಅಂದರೆ ಅರಿಶಿಣ, ಕುಂಕುಮ, ಹಾಲು, ಅಕ್ಕಿ, ಉಪ್ಪು, ಮೊಸರು ಇಂತಹ ಪವಿತ್ರವಾದ ವಸ್ತುಗಳನ್ನು ಮಹಿಳೆಯರು ರಜಸ್ವಲ ದೋಷ ಇದ್ದಾಗ ಅಂದರೆ ಪೀರಿಯಡ್ಸ್ ಟೈಮಲ್ಲಿ ಮುಟ್ಟಿದ್ರೆ ಪಾಪ ಫಲ ಅನ್ನೋದು ಬರುತ್ತಲ್ಲ, ಅಂತಹ ಮಹಿಳೆಯರು ಈ ನಿರ್ಜಲ ಏಕಾದಶಿ ವ್ರತವನ್ನು ಆಚರಣೆ ಮಾಡಿದರೆ ಆ ಪಾಪರಾಶಿಯೆಲ್ಲ ಸುಟ್ಟು ಭಸ್ಮ ಆಗುತ್ತೆ, ಲಕ್ಷ್ಮೀನಾರಾಯಣರ ಪರಿಪೂರ್ಣ ಅನುಗ್ರಹ ಸಿಗುತ್ತೆ. ಏನು ಸ್ವಾಮಿ, ಈ ನಿರ್ಜಲ ಏಕಾದಶಿ ವ್ರತ ಮಾಡಿದ್ರೆ 24 ಏಕಾದಶಿ ವ್ರತಗಳು ಮಾಡಿದಷ್ಟು ಫಲ ಸಿಗುತ್ತಾ ಅಂದರೆ ಈ ಸಣ್ಣ ಕಥೆಯನ್ನು ಶ್ರದ್ಧಾ ಭಕ್ತಿಗಳಿಂದ ಕೇಳಿ. ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನ ಭಕ್ತರಾಗಿರ್ತಕ್ಕಂತಹ ಪಂಚಪಾಂಡವರು, ನಮ್ಮೆಲ್ಲರಿಗೂ ಗೊತ್ತಲ್ವಾ ಪಂಚಪಾಂಡವರು ಅಂದರೆ ಧರ್ಮರಾಜ, ಭೀಮಸೇನ, ಅರ್ಜುನ, ನಕುಲ, ಸಹದೇವ. ಇವರು ಮನೆಗೆ ಶ್ರೀಕೃಷ್ಣ, ವೇದವ್ಯಾಸ ಮಹರ್ಷಿ ಇಬ್ಬರು ಬರ್ತಾರೆ. ಭೀಮಸೇನ ಸ್ವಲ್ಪ ಬೇಜಾರಾಗಿ ಕೂತ್ಕೊಂಡಿರ್ತಾನೆ. ಕೃಷ್ಣ ಕೇಳ್ತಾನೆ, ಬಾವ ಯಾಕೆ ನೀನು ಸ್ವಲ್ಪ ಬೇಜಾರಾಗಿದ್ದೀಯಾ ಅಂದಾಗ ಭೀಮಸೇನ ಹೇಳ್ತಾನೆ, ಏನು ಹೇಳೋದು ಕೃಷ್ಣ, ನಾಳೆನೇ ಏಕಾದಶಿ. ಈ ಏಕಾದಶಿ ಬಂತು ಅಂದರೆ ನನಗೆ ದೊಡ್ಡ ತಲೆನೋವು. ನಮ್ಮಮ್ಮ ಕುಂತಿದೇವಿ, ನಮ್ಮ ಮಡದಿ ದ್ರೌಪದಿ, ನಮ್ಮಣ್ಣ ಧರ್ಮರಾಯ, ನನ್ನ ಸೋದರರು ಅರ್ಜುನ, ನಕುಲ, ಸಹದೇವ ಇವರೆಲ್ಲರೂ ಏಕಾದಶಿ ವ್ರತ ಮಾಡ್ತಾರೆ, ದೇವರನ್ನು ಪೂಜೆ ಮಾಡ್ತಾರೆ. ಆದರೆ ನಾನು ವ್ರತ ಮಾಡ್ತೀನಿ, ಪೂಜೆ ಮಾಡ್ತೀನಿ, ಆದರೆ ಊಟ ತಿಂದಿರೋ ಉಪವಾಸ ಮಾಡೋದಕ್ಕೆ ನನ್ನ ಕೈಯಲ್ಲಾಗಲ್ಲ. ಅವರೆಲ್ಲ ಉಪವಾಸ ಮಾಡಿ ವಿಷ್ಣು ಲೋಕಕ್ಕೆ ಹೋಗ್ತಾರೆ, ಪುಣ್ಯ ಲೋಕಗಳಿಗೆ ಹೋಗ್ತಾರೆ. ನಾನು ಈ ಆಹಾರ ಸೇವನೆ ಮಾಡಿ ಏಕಾದಶಿ ದಿವಸ ನರಕಕೂಪದಲ್ಲಿ ಬಿದ್ದು ಕಷ್ಟಗಳನ್ನು ಅನುಭವಿಸೋದಕ್ಕಾಗೋದಿಲ್ಲ. ದಯವಿಟ್ಟು ನನಗೇನಾದರೂ ಒಂದು ಉಪಾಯವನ್ನು ಹೇಳಿ ಅಂದಾಗ ವೇದವ್ಯಾಸ ಮಹರ್ಷಿ ಹೇಳ್ತಾನೆ, ನೋಡಪ್ಪ ಭೀಮಸೇನ, ನಿನಗೆ ವಿಷ್ಣು ಲೋಕ ಪ್ರಾಪ್ತಿಯಾಗಬೇಕು, ಪುಣ್ಯ ಫಲ ಬೇಕು, ಆದರೆ ನೀನು ಏಕಾದಶಿ ಉಪವಾಸ ಮಾಡೋದಕ್ಕಾಗೋದಿಲ್ಲ. ಹೌದು ವೇದವ್ಯಾಸ ಮಹರ್ಷಿಗಳೇ, ಒಂದು ತಿಂಗಳಲ್ಲಿ 2 ಏಕಾದಶಿಗಳು ಬರುತ್ತೆ, ಕೃಷ್ಣ ಪಕ್ಷದಲ್ಲೊಂದು, ಶುಕ್ಲ ಪಕ್ಷದಲ್ಲೊಂದು. ಈ 24 ಏಕಾದಶಿ ವ್ರತಗಳು ನಾನು ಮಾಡೋದಕ್ಕಾಗೋದಿಲ್ಲ, ಏನಾದರೂ ಉಪಾಯ ಹೇಳಿ ಅಂದಾಗ ವ್ಯಾಸ ಮಹರ್ಷಿಗಳು ಹೇಳ್ತಾರೆ, ನೋಡಪ್ಪ, ಜ್ಯೇಷ್ಠ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಒಂದು ಏಕಾದಶಿ ಬರುತ್ತೆ, ಅದಕ್ಕೆ ನಿರ್ಜಲ ಏಕಾದಶಿ ಅಂತ ಹೆಸರು. ಈ ನಿರ್ಜಲ ಏಕಾದಶಿ ಅಂದರೆ ಆಹಾರ ಮಾತ್ರ ಅಲ್ಲ, ನೀರನ್ನು ಸಹ ಕುಡಿಯದೀರಾ ಈ ಏಕಾದಶಿ ವ್ರತವನ್ನು ಯಾರಾದರೆ ಮಾಡ್ತಾರೋ ಅವರು 24 ಏಕಾದಶಿಗಳು ಮಾಡಿದಷ್ಟು ಫಲ ಸಿಗುತ್ತೆ ಅಂತ ವ್ಯಾಸ ಮಹರ್ಷಿಗಳು ಹೇಳಿದಾಗ ಶ್ರೀಕೃಷ್ಣ ಸಹ ಹೇಳ್ತಾನೆ, ಹೌದು ಬಾಬಾ, ಈ ನಿರ್ಜಲ ಏಕಾದಶಿ ವ್ರತ ಯಾರು ಮಾಡ್ತಾರೋ ಅವರು ಲಕ್ಷ್ಮೀನಾರಾಯಣರಿಗೆ ಅತ್ಯಂತ ಪ್ರೀತಿ ಪಾತ್ರರಾಗುತ್ತಾರೆ. ಈ ಭೂಮಿಯಲ್ಲಿರ್ತಕ್ಕಂಥ ಎಲ್ಲ ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡಿದಷ್ಟು ಫಲ, ಈ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲ ನದಿ ಸ್ನಾನಗಳು, ಸಮುದ್ರ ಸ್ನಾನಗಳು ಮಾಡಿದಷ್ಟು ಫಲ ಈ ಒಂದು ನಿರ್ಜಲ ಏಕಾದಶಿ ವ್ರತವನ್ನು ಮಾಡಿದ್ರೆ ಖಂಡಿತವಾಗ್ಲೂ ಬರುತ್ತೆ ಅಂತ ಶ್ರೀಕೃಷ್ಣನೇ ಭೀಮಸೇನನಿಗೆ ಹೇಳ್ತಾನೆ. ಹಾಗೆ ಸಂತೋಷದಿಂದ ಭೀಮಸೇನ ಈ 24 ಏಕಾದಶಿ ವ್ರತಗಳನ್ನು ಮಾಡದಿರಾ ಈ ಒಂದು ನಿರ್ಜಲ ಏಕಾದಶಿ ವ್ರತವನ್ನು ಮಾತ್ರ ಆಚರಣೆ ಮಾಡ್ತಾನೆ. ಅದಕ್ಕೋಸ್ಕರವಾಗಿಯೇ ಈ ನಿರ್ಜಲ ಏಕಾದಶಿಗೆ ಭೀಮಸೇನ ಏಕಾದಶಿ ಅಂತ ಸಹ ಹೆಸರು ಬರುತ್ತೆ. ಅಂದಿನಿಂದ ಅದು ಆಚರಣೆಯಾಗಿ ಬರ್ತಾ ಇದೆ. ನಾವು ಸಹ ಈ ಒಂದು ನಿರ್ಜಲ ಏಕಾದಶಿ ವ್ರತವನ್ನು ಮಾಡಿದರೆ 24 ಏಕಾದಶಿ ವ್ರತಗಳನ್ನು ಮಾಡಿದಷ್ಟು ಫಲ ಸಿಗುತ್ತೆ ಅಂತ ಸಾಕ್ಷಾತ್ ವ್ಯಾಸ ಮಹರ್ಷಿಗಳು ಶ್ರೀಕೃಷ್ಣ ಪರಮಾತ್ಮನೇ ತಿಳಿಸಿದ್ದಾರೆ. ಆದ ಕಾರಣ ಯಾರೂ ಸಹ ನಾಳೆ ಈ ಅವಕಾಶವನ್ನು ಬಿಟ್ಟುಕೊಳ್ಬೇಡಿ. ಏಕಾದಶಿ ವ್ರತ ಅಂದರೆ ಸಾಮಾನ್ಯವಲ್ಲ, ದುರ್ಲಭಂ ಮನುಷ್ಯ ಜನ್ಮ ಸದ್ಗುರು ಪಾದ ಸೇವನಂ ಏಕಾದಶಿ ವ್ರತಂ ಚಾಪಿ ತ್ರಯಮತ್ಯಂತ ದುರ್ಲಭಂ ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ದುರ್ಲಭಂ ಮನುಷ್ಯ ಜನ್ಮ ಅಂದರೆ 84 ಲಕ್ಷ ಜೀವರಾಶಿಗಳಲ್ಲಿ ಮಾನವನಾಗಿ ಜನಿಸಬೇಕಾದ್ರೆ ಎಷ್ಟೋ ಪುಣ್ಯ ಮಾಡಿರಬೇಕು.
ಪುಣ್ಯ ಮಾಡಲಿಲ್ಲ ಅಂದರೆ ನಾವು ಯಾವುದಾದ್ರೂ ನಾಯಿಯಾಗಿ, ಹಂದಿಯಾಗಿ, ಕಪ್ಪೆಯಾಗಿ, ಕತ್ತೆಯಾಗಿ ಹುಟ್ಟುತ್ತಾ ಇದ್ವಿ. ಈ ಮಾನವ ಜನ್ಮ ಸಿಗಬೇಕಾದ್ರೆ ಎಷ್ಟೋ ಪುಣ್ಯಫಲ ಇರಬೇಕು. ಈ ಮಾನವ ಜನ್ಮದಲ್ಲಿ ಒಬ್ಬ ಒಳ್ಳೆ ಸದ್ಗುರು ಸಿಗಬೇಕಂದ್ರೆ ಅದು ಎಷ್ಟೋ ಪುಣ್ಯಫಲ ಇರಬೇಕು. ಇವೆರಡೂ ಸಿಕ್ಕಿದ್ರೂ ಸಹ ಏಕಾದಶಿ ವ್ರತಂ ಚಾಪಿ ತ್ರಯಮತ್ಯಂತ ದುರ್ಲಭಂ. ಈ ಏಕಾದಶಿ ವ್ರತ ಎಲ್ಲರೂ ಮಾಡೋದಕ್ಕಾಗೋದಿಲ್ಲ. ಶ್ರೀಮನ್ನಾರಾಯಣನ ಅನುಗ್ರಹ ಇದ್ದವರು ಮಾತ್ರ ಈ ಏಕಾದಶಿ ವ್ರತ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಈ ವ್ರತವನ್ನು ಮಾಡಿಬಿಟ್ರೆ ನಮ್ಮ ಜೀವನದಲ್ಲಿರುವಂಥ ಎಲ್ಲ ಕಷ್ಟಗಳನ್ನು ಸಹ ಸ್ವಾಮಿ ದೂರ ಮಾಡಿ ನಮಗೆ ಏನೇನು ಸೌಭಾಗ್ಯವನ್ನು ಕೊಡಬೇಕು ಅದನ್ನೆಲ್ಲ ಕೊಟ್ಟು ಸಂರಕ್ಷಣೆ ಮಾಡ್ತಾನೆ. ಇಷ್ಟಕ್ಕೂ ಈ ಏಕಾದಶಿ ವ್ರತವನ್ನು ಯಾವ ರೀತಿ ಆಚರಣೆ ಮಾಡಬೇಕು ಹೀಗೆ ನಾವು ತಿಳಿದುಕೊಳ್ಳೋಣ. ಏಕಾದಶಿ ವ್ರತಕ್ಕೆ ಹರಿತ್ರಯಂ ಅಂತ ಹೆಸರು. 3 ದಿವಸ ಮಾಡುವಂತಹ ವ್ರತವೇ ಈ ಏಕಾದಶಿ ವ್ರತ. ದಶಮಿ ದಿವಸ ಅಂದರೆ ಇವತ್ತು ಸಂಜೆ ಸ್ನಾನ ಮಾಡಿಕೊಂಡು ಒಳ್ಳೆಯ ವಸ್ತ್ರಗಳನ್ನು ಧರಿಸಿ ಪೂಜಾ ಮಂದಿರದಲ್ಲಿ ಮಹಾಗಣಪತಿ ಪ್ರಾರ್ಥನೆ ಮಾಡಿಕೊಂಡು ದೀಪಾರಾಧನೆ ಮಾಡಿ ಮಹಾವಿಷ್ಣುವಿಗೆ ಪೂಜೆ ಮಾಡಬೇಕು. ಮಹಾವಿಷ್ಣು ಆಗಬಹುದು, ಶ್ರೀರಾಮ ದೇವರಾಗಬಹುದು, ಶ್ರೀಕೃಷ್ಣ, ವೆಂಕಟೇಶ್ವರ ಸ್ವಾಮಿ, ನರಸಿಂಹಸ್ವಾಮಿ, ಯಾವುದೋ ಒಂದು ಮಹಾವಿಷ್ಣು ಅವತಾರವನ್ನು ಪೂಜೆ ಮಾಡಬೇಕು. ಸ್ವಲ್ಪ ಬಾಳೆಹಣ್ಣು, ಸ್ವಲ್ಪ ಹಾಲು ನಿವೇದನೆ ಮಾಡಿ ಸ್ವಾಮಿಗೆ ಪೂಜೆ ಮಾಡಿ, ಸ್ವಾಮಿ ನಾನು ನಾಳೆ ನಿರ್ಜಲ ಏಕಾದಶಿ ವ್ರತವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡ್ತಾ ಇದ್ದೀನಿ. ನಿನ್ನ ಅನುಗ್ರಹ ಇಲ್ದಿರ ಇದ್ದರೆ ನಾನು ಆ ವ್ರತ ಮಾಡೋದಕ್ಕೆ ಸಾಧ್ಯವಿಲ್ಲ. ದಯವಿಟ್ಟು ನನಗೆ ಅನುಮತಿಯನ್ನು ಕೊಡು ಅಂತ ಆ ಸ್ವಾಮಿಗೆ ನಮಸ್ಕಾರವನ್ನು ಮಾಡಿಕೊಂಡು ಪೂಜೆ ಮಾಡಿ ಆರತಿಯನ್ನು ಮಾಡಿ, ತದನಂತರ ರಾತ್ರಿಗೆ ಆಹಾರವನ್ನು ತಗೊಳ್ಬಾರ್ದು, ಅಂದರೆ ಊಟ ಮಾಡಬಾರ್ದು. ಈ ಬಾಳೆಹಣ್ಣು ಹಾಲನ್ನು ಮಾತ್ರ ಸೇವನೆ ಮಾಡಿ ಭೂಶಯನ ಮಾಡಬೇಕು. ಅಂದರೆ ನೆಲದ ಮೇಲೆ ಮಲಗಬೇಕು, ಮಂಚದ ಮೇಲೆ ಮಲ್ಕೊಳ್ಬಾರ್ದು. ಅನಾರೋಗ್ಯ ಸಮಸ್ಯೆಗಳಿರೋರು ಮಂಚದ ಮೇಲೆ ಮಲಗಬಹುದು, ಆದರೆ ಸತಿಪತಿ ಸಂಗಮ ಅನ್ನೋದು ಪೂರ್ತಿಯಾಗಿ ಈ ದಶಮಿ ದಿವಸ ನಿಷೇಧಿಸಲಾಗಿದೆ. ಏಕಾದಶಿ ದಿವಸ ಪ್ರಾತಃ ಕಾಲದಲ್ಲಿ ಎದ್ದೇಳಬೇಕು. ನಾನು ಎಲ್ಲ ವಿಡಿಯೋಗಳಲ್ಲಿ ನಿಮ್ಗೆ ಸಾಮಾನ್ಯವಾಗಿ ಹೇಳ್ತಾ ಇರ್ತೀನಿ, ಪರ್ವ ದಿನಗಳಲ್ಲಿ ಸೂರ್ಯೋದಯಕ್ಕಿಂತ ಮುಂಚೆನೇ ನಿದ್ದೆ ಎದ್ದೇಳಬೇಕು. ನಿದ್ದೆ ಎದ್ದೇಳಿದ ತಕ್ಷಣ ಕಾಲಕೃತ್ಯಗಳನ್ನು ತೀರಿಸಿಕೊಂಡು ಮನೆಯನ್ನು ಕ್ಲೀನ್ ಮಾಡಿಕೊಂಡು ಮನೆಗೆ ಒಂದು ತೋರಣ ಕಟ್ಕೊಂಡ್ರೆ ಒಳ್ಳೆಯದು. ಮನೆ ಮುಂದುಗಡೆ ಸಾರಿಸಿ ರಂಗೋಲಿಯನ್ನು ಹಾಕ್ಕೊಂಡು ಸ್ನಾನ ಮಾಡಬೇಕು. ಸ್ನಾನ ಮಾಡುವಂತಹ ನೀರಿನಲ್ಲಿ ಗೋಮೂತ್ರ, ಸ್ವಲ್ಪ ಅರಿಶಿಣ, ಒಂದು ಬಿಳಿ ಪುಷ್ಪವನ್ನು ಹಾಕ್ಕೊಂಡು ಸ್ನಾನ ಮಾಡಿದರೆ ಅದು ಮಂಗಳ ಸ್ನಾನ ಆಗುತ್ತೆ, ಪವಿತ್ರ ಸ್ನಾನ ಆಗುತ್ತೆ. ಏಕಾದಶಿ ದಿವಸ ಸ್ನಾನ ಮಾಡುವವರು ತಲೆಗೆ ಸೀಗೆಕಾಯಿ, ಶಾಂಪೂ ಹಾಕಿಕೊಳ್ಳಬಾರದು. ಮಾಮೂಲಿಯಾಗಿ ನೀರನ್ನು ತಲೆ ಮೇಲೆ ಹಟ್ಕೋಬಹುದು ಅಷ್ಟೇ ವಿನಃ ತಲೆಯನ್ನು ಉಜ್ಜಿಕೊಂಡು ಸ್ನಾನ ಮಾಡಬಾರದು. ಏಕಾದಶಿ ದಿವಸ ಸೋಪನ್ನು ಉಜ್ಜಿಕೊಂಡು ಸ್ನಾನ ಮಾಡಬಾರದು. ಬೇಕಾದರೆ ಕರಿ ಎಳ್ಳನ್ನು ಪುಡಿ ಮಾಡಿಕೊಂಡು ಸ್ವಲ್ಪ ಸಗಣಿಯಲ್ಲಿ ಬೆರೆಸ್ಕೊಂಡು ಮೈಗೆ ಉಜ್ಜಿಕೊಂಡು ಸ್ನಾನ ಮಾಡಿದರೆ ಅದು ವಿಶೇಷವಾದ ಫಲ ಸಿಗುತ್ತೆ. ತದನಂತರ ಅರಿಶಿಣ ಬಣ್ಣದ ವಸ್ತ್ರಗಳನ್ನು ಧರಿಸಬೇಕು ಅಥವಾ ಬಿಳಿ ಬಣ್ಣದ ವಸ್ತ್ರಗಳನ್ನು ಧರಿಸಿ ಸಾಂಪ್ರದಾಯಬದ್ಧವಾಗಿ ಹಣೆಯಲ್ಲಿ ತಿಲಕ ಇಟ್ಕೊಳ್ಬೇಕು. ಊರ್ಧ್ವ ಪುಂಡ್ರಗಳು ಅಂದರೆ ಮೂರ್ನಾಮ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಅಥವಾ ಶ್ರೀಗಂಧ ಕುಂಕುಮ ಹಣೆಯಲ್ಲಿ ಇಟ್ಕೊಂಡು ದೇವರ ಮನೆಯಲ್ಲಿ ಒಂದು ವಿಷ್ಣುಮೂರ್ತಿ ಭಾವಚಿತ್ರಪಟ, ರಾಮದೇವರಾಗ್ಬೋದು, ಕೃಷ್ಣ ಆಗ್ಬೋದು, ವೆಂಕಟೇಶ್ವರ ಸ್ವಾಮಿ ಆಗ್ಬೋದು, ಒಂದು ಫೋಟೋ ಇಟ್ಕೊಳ್ಬಹುದು. ಅಥವಾ ವಿಗ್ರಹ ಇದ್ದರೆ ವಿಗ್ರಹ ಇಟ್ಕೊಂಡು ಮೊದಲು ಗಣಪತಿಗೆ ಪೂಜೆ ಮಾಡಬೇಕು. ತದನಂತರ ದೀಪಾರಾಧನೆ, ದೀಪಗಳನ್ನು ಬೆಳಗಿಸಿಕೊಳ್ಳಬೇಕು. ಎಳ್ಳೆಣ್ಣೆ ಅಥವಾ ತುಪ್ಪದಲ್ಲಿ ದೀಪಗಳನ್ನು ಬೆಳಗಿಸಿಕೊಂಡು ಸ್ವಾಮಿಯನ್ನು ತೊಳ್ಕೊಂಡು ಸ್ವಾಮಿಗೆ ಸ್ವಲ್ಪ ಶ್ರೀಗಂಧ ಕುಂಕುಮ ಇಟ್ಟು ತುಳಸಿ ದಳಗಳಿಂದ ಪುಷ್ಪಗಳಿಂದ ಪೂಜೆ ಮಾಡಿ ಸ್ವಾಮಿಗೆ ನಾವು ಸ್ವಲ್ಪ ಹಾಲು ಅಥವಾ ಸ್ವಲ್ಪ ಬೆಲ್ಲ, ಕಲ್ಲು ಸಕ್ಕರೆ ನಿವೇದನೆ ಮಾಡಬೇಕು. ನಿರ್ಜಲ ಏಕಾದಶಿ ದಿವಸ ನೀರನ್ನು ಕುಡಿಯಬಾರದು. ಆಚಮನ ಮಾಡೋದಕ್ಕೆ ಮಾತ್ರ ಸ್ವಲ್ಪ ನೀರನ್ನು ತಗೋಬೋದು. ಓಂ ಕೇಶವಾಯ ಸ್ವಾಹ, ಓಂ ನಾರಾಯಣ ಸ್ವಾಹ, ಓಂ ಮಾಧವಾಯ ಸ್ವಾಹ 3 ಸಲ ನೀರು ಕುಡಿಬೋದು ಅಷ್ಟೇ. ಬೇರೆ ನೀರನ್ನು ಕುಡಿದ್ರೆ ಸುರಾಪಾನ ಮಾಡಿದಷ್ಟು ಪಾಪ ಫಲ ಬರುತ್ತೆ ಅಂತ ಸಹ ವ್ಯಾಸ ಮಹರ್ಷಿಗಳೇ ಹೇಳಿದ್ದಾರೆ. ಇಲ್ಲಿ ನಮಗೊಂದು ಅನುಮಾನ ಬರುತ್ತೆ, ಸ್ವಾಮಿ ನಮಗೆ BP ಇದೆ, ಶುಗರ್ ಇದೆ, ಅನಾರೋಗ್ಯ ಸಮಸ್ಯೆಗಳಿದೆ, ನಾವು ಉಪವಾಸ ಮಾಡೋದಕ್ಕಾಗೋದಿಲ್ಲ ಅನ್ನುವಂಥವರು ಅವರು ಅನ್ನ ತಿಂದಿರ ಸ್ವಲ್ಪ ಫ್ರೂಟ್ಸು, ಉಪ್ಪಿಟ್ಟು ಇಂಥವು ತಿನ್ನಬಹುದು. 12 ವರ್ಷ ಒಳಗಡೆ ಇರುವಂಥ ಮಕ್ಕಳು ಉಪವಾಸ ಮಾಡಬಾರ್ದು. 60 ವರ್ಷ ದಾಟಿರುವಂತಹ ವೃದ್ಧರು ಉಪವಾಸ ಮಾಡಬಾರ್ದು. ಗರ್ಭಿಣಿ ಸ್ತ್ರೀಯರು ಉಪವಾಸ ಮಾಡಬಾರ್ದು. ಶಕ್ತಿ ಇರೋರು ಮಾತ್ರ ಈ ನಿರ್ಜಲ ಏಕಾದಶಿ ವ್ರತವನ್ನು ಮಾಡಿದರೆ ಖಂಡಿತವಾಗಲೂ ವಿಶೇಷವಾದ ಫಲ ಸಿಗುತ್ತೆ. ಜೀವನದಲ್ಲಿ ಎಲ್ಲ ಕಷ್ಟ ನಷ್ಟಗಳು ದೂರವಾಗಿ ಲಕ್ಷ್ಮೀನಾರಾಯಣರ ಪರಿಪೂರ್ಣ ಅನುಗ್ರಹ ಸಿಗುತ್ತೆ. ತದನಂತರ ಸ್ವಾಮಿಗೆ ವಿಷ್ಣು ಸಹಸ್ರನಾಮ ಓದಿಕೊಳ್ಳಬಹುದು.
ಲಕ್ಷ್ಮೀ ಅಷ್ಟೋತ್ತರ, ವಿಷ್ಣು ಅಷ್ಟೋತ್ತರವನ್ನು ಹೇಳಿಕೊಂಡು, ಗೋವಿಂದ ನಾಮಗಳನ್ನು ಹೇಳಿಕೊಂಡು, ಭಗವದ್ಗೀತೆಯನ್ನು ಓದಿಕೊಂಡು, ತದನಂತರ ಹತ್ತಿರದಲ್ಲಿ ವಿಷ್ಣುಮೂರ್ತಿ ದೇವಸ್ಥಾನ ಇದ್ದರೆ ಆ ದೇವಸ್ಥಾನಕ್ಕೆ ಹೋಗಿ 11 ಪ್ರದಕ್ಷಿಣೆ ಮಾಡಿಕೊಂಡು ಸ್ವಾಮಿ ದರ್ಶನ ಮಾಡ್ಕೊಂಡು ಬಂದರೆ ತುಂಬ ಒಳ್ಳೆಯದು. ಈ ಏಕಾದಶಿ ದಿವಸ ಮಕ್ಕಳನ್ನು ಒಡೆಯುವುದು, ಮಕ್ಕಳನ್ನು ಬೈಯುವುದು, ದುರ್ಭಾಷೆಗಳನ್ನು ಮಾತನಾಡುವುದು ಯಾವುದೇ ಕಾರಣಕ್ಕೂ ಮಾಡಬಾರದು. ಸತಿಪತಿ ಕಲಹ ಅಂದರೆ ಗಂಡ ಹೆಂಡತಿ ಯಾವುದೇ ಕಾರಣಕ್ಕೂ ಕಿತ್ತಾಡಿಕೊಳ್ಳಬಾರದು. ಏಕಾದಶಿ ದ್ವಾದಶಿ ದಿವಸ ಮದ್ಯ ಮಾಂಸಗಳನ್ನು ಮುಟ್ಟಬಾರದು, ಉಗುರುಗಳನ್ನು ಕತ್ತರಿಸಬಾರದು, ಕೂದಲನ್ನು ಕತ್ತರಿಸಬಾರದು, ಹರಿದೋಗಿರುವಂಥ ಬಟ್ಟೆಗಳನ್ನು ಮನೆಯಲ್ಲಿ ಒಲಿಯಬಾರದು. ಸಂಜೆ ಗೋಪೂಜೆಯನ್ನು ಮಾಡುವುದು ಅತಿ ಉತ್ತಮ. ಸಾಯಂಕಾಲ ಹತ್ತಿರದಲ್ಲಿ ಯಾವುದಾದ್ರೂ ಗೋಶಾಲೆ ಇದ್ದರೆ ಹೋಗಿ ಆ ಗೋವಿಗೆ ಪೂಜೆ ಮಾಡಿಕೊಂಡು ಪ್ರದಕ್ಷಿಣೆ ಮಾಡ್ಕೊಂಡು ಬಂದರೆ ಸಕಲ ದೇವತಾ ಅನುಗ್ರಹ ಪ್ರಾಪ್ತಿ ಆಗುತ್ತೆ. ಮತ್ತು ಸಂಜೆ ದೇವರಿಗೆ ಪಂಚೋಪಚಾರ ಪೂಜೆ ಅಥವಾ ಷೋಡಶೋಪಚಾರ ಪೂಜೆ ಮಾಡಿ ರಾತ್ರಿಗೆ ಜಾಗರಣೆ ಮಾಡೋದು ಉತ್ತಮ. ಅಂದರೆ ಹರಿಭಜನೆ ಮಾಡಿಕೊಂಡು ಅಥವಾ ಹರಿಕಥೆಗಳನ್ನು ಕೇಳಿಕೊಂಡು ಜಾಗರಣೆ ಮಾಡಬಹುದು. ಅಥವಾ ಒಂದು ಪುಸ್ತಕ ತಗೊಂಡು ರಾಮಕೋಟಿಯನ್ನು ಬರೀಬೋದು. ಹರೇ ರಾಮ ಹರಿ ಕೃಷ್ಣ ಬರ್ಕೊಂಡು ಜಾಗರಣೆ ಮಾಡಬಹುದು. ಜಾಗರಣೆ ಮಾಡೋಕ್ಕೂ ಆಗಲಿಲ್ಲ ಅಂದರೆ ನೆಲದ ಮೇಲೆ ಮಲ್ಕೊಳ್ಬಹುದು ಭೂಶಯನ. ಆದರೆ ಸತಿಪತಿ ಸಂಗಮ ಅನ್ನೋದು ನಿಷೇಧಿಸಲಾಗಿದೆ. ಮತ್ತು ದ್ವಾದಶಿ ದಿವಸ ಪ್ರಾತಃ ಕಾಲದಲ್ಲಿ ನಿದ್ದೆ ಎದ್ದು ಸ್ನಾನ ಮಾಡಿಕೊಂಡು ದೇವರಿಗೆ ನಾವು ನೈವೇದ್ಯವನ್ನು ಸಿದ್ಧ ಮಾಡಿಕೊಳ್ಳಬೇಕು. 12 ರಕ ಅಡುಗೆಗಳನ್ನು ಮಾಡ್ತಾರೆ ಕೆಲವರು. ಶಕ್ತಿ ಇಲ್ಲ ಅಂದರೆ 3 ರಕ ಅಂದರೆ ಸ್ವಲ್ಪ ಬೆಲ್ಲದನ್ನ, ಸ್ವಲ್ಪ ಮೊಸರನ್ನ, ಚಿತ್ರಾನ್ನ ಮಾಡಿ ದೇವರಿಗೆ ನಿವೇದನ ಮಾಡಿ ಯಾರಾದರೂ ಸದ್ಬ್ರಾಹ್ಮಣರಿಗೆ ಸ್ವಯಂ ಪಾಕ ದಾನ ಮಾಡಬೇಕು. ದಕ್ಷಿಣೆ ಅಂದರೆ ತಾಂಬೂಲದಲ್ಲಿ 100 ರೂಪಾಯಿ ದಕ್ಷಿಣೆ ಕೊಟ್ಟು ಬ್ರಾಹ್ಮಣರಿಗೆ ನಮಸ್ಕಾರ ಮಾಡಿಕೊಂಡು ಯಾರಾದರೂ ಅತಿಥಿಯನ್ನು ಮನೆಗೆ ಕರ್ಕೊಂಡು ಬಂದು ಅತಿಥಿಗೆ ಮೊದಲು ನಾವು ಊಟ ಇಡಬೇಕು. ಕನಿಷ್ಠ ಪಕ್ಷ 3 ಜನ ಅತಿಥಿಗಳನ್ನು ಕರೆದುಕೊಂಡು ಬಂದು ಅವರಿಗೆ ಊಟವನ್ನು ಬಡಿಸಿ ಅವರು ತಿಂದ ಮೇಲೆ ನಾವು ಪಾರಣ ಮಾಡಬೇಕು. ಅಂದರೆ ನಾವು ಊಟ ಮಾಡಬೇಕು. 3 ಜನ ಸಿಗಲಿಲ್ಲ ಅಂದರೆ ಕನಿಷ್ಠ ಪಕ್ಷ ಒಬ್ಬರಿಗಾದರೂ ಅತಿಥಿಗೆ ಊಟ ಇಡಬೇಕು. ಇಲ್ಲ ನಮ್ಮ ಮನೆಗೆ ಯಾರೂ ಬರೋದಿಲ್ಲ ಸ್ವಾಮಿ ಅಂದರೆ ಒಂದು ಹಸು, ಒಂದು ನಾಯಿ, ಒಂದು ಕಾಗೆ, ಯಾವುದೋ ಒಂದು ಪಕ್ಷಿಗೆ, ಒಂದು ಪ್ರಾಣಿಗೆ ಊಟವನ್ನಿಟ್ಟು ತದನಂತರ ಊಟ ಮಾಡಬೇಕು ಅಷ್ಟೇ. ಆಮೇಲೆ ಊಟ ಮಾಡಬಾರ್ದು. ದ್ವಾದಶಿ ದಿವಸ ಮಧ್ಯಾಹ್ನ ರಾತ್ರಿಗೆ ಊಟ ಮಾಡಬಾರದು. ಅವತ್ತು ಸಹ ಉಪವಾಸ ಇರಬೇಕು. ಹರಿತ್ರಯ ಅಂದರೆ 3 ದಿವಸ ಮಾಡುವಂತಹ ವ್ರತ ಇದು. ದ್ವಾದಶಿ ದಿವಸ ಸಂಜೆ ಮತ್ತೆ ಸ್ವಾಮಿಗೆ ಧೂಪದೀಪ ನೈವೇದ್ಯಗಳಿಂದ ಪೂಜೆಯನ್ನು ಮಾಡಿ ನಮಸ್ಕಾರ ಮಾಡಿಕೊಂಡರೆ ಅಲ್ಲಿಗೆ ಈ ಏಕಾದಶಿ ವ್ರತ ಅನ್ನೋದು ಪರಿಪೂರ್ಣವಾಗುತ್ತೆ. ಈ ವಿಡಿಯೋ ಇಷ್ಟವಾಗಿದ್ದರೆ ಖಂಡಿತವಾಗಲೂ ಒಂದು ಲೈಕ್ ಮಾಡಿ. ನೀವು ಮಾಡುವಂತಹ ಒಂದು ಲೈಕಿನಿಂದ ಇಂತಹ ಹಲವಾರು ವಿಷಯಗಳನ್ನು ನಿಮಗೆ ತಿಳಿಸ್ಕೊಡ್ಬೇಕು ಅನ್ನುವಂತಹ ಉತ್ಸಾಹ ನಮ್ಮಲ್ಲಿ ಬರುತ್ತೆ. ನಮ್ಮ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೋಕ ಸಮಸ್ತ ಸುಖಿನೋ ಭವಂತು. ಸ್ವಸ್ತಿ.